be a star tonight. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ನಗುತ್ತಾ ನಗುತ್ತಾ ಬಾಳೋ ನೀನು 100 ವರ್ಷ, ಇಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಇವತ್ತಿನ ವಿಶೇಷ ಏನು ಅಂತ. ಎಸ್, ಇವತ್ತು ಶಿವಾಂಶ್ 3rd ಇಯರ್ ಬರ್ತ್ಡೇ. ಸೊ ಬೆಳಗ್ಗೆನೇ ನಾವು ಟೆಂಪಲ್ಗೆ ಹೊರಟಿದ್ದೀವಿ. ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ನೈಟ್ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟೆಂಪಲ್ಗೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೊನೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಹಾಯ್ ಮಲ್ಪಲಿ, ಹಾಯ್ ಮಲ್ಪಲಿ, ಹಾಯ್ ಮಲ್ಪಲಿ, ಹಾಯ್ 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 ಹಾಯ್. ಅಂಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಬನ್ನ. ಇದು ಶಿವಾಂಶ್ ಅವರ ಅತ್ತೆ ಕೊಟ್ಟಿರೋ ಡ್ರೆಸ್. ಇಷ್ಟರವರೆಗೆ ಹಾಕಿರಲಿಲ್ಲ, ಅದಕ್ಕೆ ಇವತ್ತೇ ಹಾಕ್ತಾ ಇರೋದು. ಇದು ಸೋಮನಾಥೇಶ್ವರ ಟೆಂಪಲ್, ನಮ್ಮ ಊರಿದ್ದೆ. ಇದಕ್ಕಿಂತ ಮುಂಚೆ 2 ಟೆಂಪಲ್ಗೆ ಹೋದ್ವಿ ನಮ್ಮೂರಲ್ಲೇ. ಅಲ್ಲಿದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಅಲ್ಲೇ ಇರೋ ಹನುಮಾನ್ ಗುಡಿ. ಅಲ್ಲಿಗೂ ಹೋಗಿ ಎಣ್ಣೆ ಹಾಕಿಬಿಟ್ಟು ಬಂದ್ವಿ. ಅಲ್ಲಿಂದ ಸೀದಾ ನಾವು ಬಂದಿದ್ದು ಬೋಳ ಬ್ರಹ್ಮ ಬೈದರ್ಕಳ ಗರಡಿ. ಕೋಟಿ ಚೆನ್ನಯ್ಯರ ನೆಲೆಸಿರುವ ಸ್ಥಳ ಅದು. ನಮ್ಮ ಕಡೆ ಗರಡಿ ಅಂತೀವಿ ನೋಡಿ. ಈ ಥರ ಇದೆ. ಇಲ್ಲಿಂದ ನಾವು ಚಿಕನ್ ತರಬೇಕಿತ್ತು ಇವತ್ತಿಗೆ. ಸೊ ಚಿಕನ್ ತರಲಿಕ್ಕೆ ಹೋದ್ವಿ. ಫ್ಯಾನ್ಸಿಗೆ ಸ್ವಲ್ಪ ಹೋಗ್ಲಿಕ್ಕಿತ್ತು. ಅಲ್ಲಿ ಹಠ ಮಾಡಿ ಮಾವನ ಹತ್ರ ಈ ಗಾಡಿ ಇಸ್ಕೊಂಡ ನೋಡಿ. ನಮಗೆ ಈ ಸಲ 2 ವಿಶೇಷ. ಒಂದು ಶಿವಾಂಶ್ ಬರ್ತ್ಡೇ, ಆಮೇಲೆ ರಾಖಿ ಹಬ್ಬ ಅಲ್ವಾ ಇವತ್ತು. ನನ್ನ 2ನೇ ಅಣ್ಣ ಬಂದಿದ್ದಾನೆ ಅಲ್ವಾ, ಅವನಿಗೆ ರಾಖಿ ಕಟ್ಟಬೇಕಿತ್ತು. ನನ್ನ ಮೊದಲನೇ ಅಣ್ಣದು ಗುಲ್ಬರ್ಗದಲ್ಲಿರೋದು. ಸೊ ಅವರಿಗೆ ನಾನು ರಾಖಿ ಆಲ್ರೆಡಿ ಕಳಿಸಿದ್ದೀನಿ, ಅವರಿಗೆ ತಲುಪಿದೆ. ಇವನಿಗೆ ನಾನೀಗ ಕಟ್ತಾ ಇದ್ದೀನಿ. ಅವರು ಕೂಡ ಕೈಗೆ ಕಟ್ಕೊಂಡಿದ್ದಾರೆ, ಫೋಟೋ ಕಳಿಸಿದ್ದಾರೆ. ಇವತ್ತಿನ ಅಡುಗೆ ಸ್ಪೆಷಲ್ ಚಿಕನ್ ಸುಕ್ಕ, ಆಮೇಲೆ ದಾಲ್ ಸಾರು ಮಾಡಿದ್ವಿ. ನೆಕ್ಸ್ಟ್ ಬಿರಿಯಾನಿ ನೈಟ್ಗೆ, ಚಿಕನ್ ಸುಕ್ಕ ಮಧ್ಯಾಹ್ನಕ್ಕೆ ಮಾಡಿಟ್ಟಿದ್ವಿ. ಈಗ ನಾವು ಡೆಕೋರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಡೆಕೋರೇಷನ್ ನಾನು ಆನ್ಲೈನಲ್ಲೇ ತರಿಸಿದ್ದು, ಫ್ಲಿಪ್ಕಾರ್ಟಲ್ಲಿ. ಬೇಕಂದರೆ ಅದರ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ರೆಡಿ ಆಗುವಾಗ ಅವನಿಗೆ ಜೋರು ಹೊಟ್ಟೆ ಹಸಿತಾ ಇತ್ತು ಅನಿಸುತ್ತೆ.
ಈ ಕ್ಯಾಪ್ ಫಸ್ಟ್ ಹಾಕುವಾಗ ಆಮೇಲೆ ಬೇಡ ಅಂತ ಬಿಸಾಕ್ದ. ಸ್ಪೂನಲ್ಲಿ ಕೊಡಬೇಕಿತ್ತು ಅನಿಸುತ್ತೆ, ಅದಕ್ಕೆ ಸ್ಪೂನಲ್ಲಿ ಕೊಟ್ಟ ತಕ್ಷಣ ತಿಂದ. ಆಮೇಲೆ ಎಲ್ಲರೂ ಬಂದು ಸ್ಪೂನಲ್ಲೇ ಕೊಟ್ಟರು. ಪಾಪ ಜೋರು ಹೊಟ್ಟೆ ಹಸಿತಾ ಇತ್ತು ಅನಿಸುತ್ತೆ, ಕೇಕ್ ತುಂಬ ತಿಂದುಬಿಟ್ಟಿದ್ದಾನೆ. आईस्क्रीम जास्त ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ 3 ರಾಖಿನೂ ನನ್ನ ಅತ್ತಿಗೆ ಇದ್ದಾರಲ್ವ, ಅವರ ಅಕ್ಕಂದಿರ ಮಕ್ಕಳು ಕಳಿಸಿದ್ದು ಶಿವಾಂಶ್ಗೆ ಅಂತ. ಆದರೆ ಅವನು ಕಟ್ಟಿಸ್ಕೊಳ್ಳೋಕ್ಕೆ ಕೇಳ್ತಾನೆ ಇರಲಿಲ್ಲ. ಕೊನೆಗೂ ಅವನು ಕೈಗೆ ಕಟ್ಟಿಸ್ಕೊಳ್ಳೇ ಇಲ್ಲ. ಇದು ಅತ್ತಿಗೆ ಕೊಟ್ಟಿರೋ ಡ್ರೆಸ್ ಅವನ ಕೈಯಲ್ಲಿ. ಮನ್ವಿಗೆ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಕಬಾಬ್ ಫ್ರೈ ಮಾಡಲಿಕ್ಕೆ ಬಾಕಿ ಇತ್ತು, ಅದನ್ನು ಮಾಡಿ ಮುಗಿಸಿದ್ವಿ. ಇದು ಶಿವಾಂಶ್ಗೆ ಬರ್ಡೇ ಗಿಫ್ಟ್, ಅವರು ಡ್ಯಾಡಿ ಕೊಡಿಸಿರೋದು. ಚೆನ್ನಾಗಿ